ಪೊಲೀಸ್ ಹಾಗೂ ಐಟಿ ಅಧಿಕಾರಿಗಳ ಸೋಗಿನಲ್ಲಿ ತಂಡವೊಂದು ಮನೆಯೊಂದರ ಗೇಟ್ನ ಬಳಿ ಬಂದು ಒಳ ಹೋಗಲಾಗದೆ ವಾಪಸ್ಸಾದ ಘಟನೆ ಜುಲೈ 25ರ ಬೆಳಿಗ್ಗೆ ಉಡುಪಿ ಜಿಲ್ಲೆಯ ಕೋಟ ಠಾಣಾ ವ್ಯಾಪ್ತಿಯ ಮಾಣೂರು ಸಮೀಪದ ಕರಿಕಲ್ಕಟ್ಟೆ ಎಂಬಲ್ಲಿ ನಡೆದಿದೆ. ಕವಿತಾ ಎಂಬವರ ಮನೆಯ ಮುಂಭಾಗ 6ರಿಂದ 8 ಮಂದಿ ಅಪರಿಚಿತ ವ್ಯಕ್ತಿಗಳಿರುವ ತಂಡವು ದಿಲ್ಲಿ ನೋಂದಾವಣಿಯ ಸ್ವಿಫ್ಟ್ ಕಾರು ಹಾಗೂ ಕರ್ನಾಟಕ ನೋಂದಾವಣಿಯ ಇನೋವಾ ಕಾರಿನಲ್ಲಿ ಬಂದು ಮನೆಯ ಕಾಂಪೌಂಡ್ ಅನ್ನು ಏರಿ ಅಕ್ರಮವಾಗಿ ಪ್ರವೇಶಿಸಿ ಮನೆಯ ಬಾಗಿಲನ್ನು ಬಡಿದಿದ್ದಾರೆ. ಆದರೆ ಮನೆಯವರಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದುದರಿಂದ ಅಪರಿಚಿತ ತಂಡ ವಾಪಸ್ಸಾಗಿದೆ. ಇನ್ನು ಅಪರಿಚಿತರ ತಂಡ ಮನೆಯ ಕಾಂಪೌಂಡ್ ಹಾರಿ ಅಕ್ರಮವಾಗಿ ಮನೆಯೊಳಗೆ ಪ್ರವೇಶಿಸಿದ್ದ ವೇಳೆ ಲೈವ್ ಮಾನಿಟರಿಂಗ್ನಲ್ಲಿದ್ದ ಕೋಟೇಶ್ವರದ ಸೈನ್ ಇನ್ ಸೆಕ್ಯೂರಿಟಿ ಸಂಸ್ಥೆಯ ಮಾಲೀಕ ಕೃಷ್ಣ ಎಂಬವರು ಮನೆಯ ಮಾಲಕಿಗೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ಬಾಗಿಲನ್ನು ತೆರೆಯಬೇಡಿ ಎಂದು ತಿಳಿಸಿದ್ದಾರೆ. ಇದರಿಂದ ಎಚ್ಚೆತ್ತ ಮಹಿಳೆ ಬಾಗಿಲನ್ನು ತೆಗೆಯದೆ ಮೌನವಾಗಿದ್ದರು. ಯಾವುದೇ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ನಕಲಿ ತಂಡವು ವಾಪಸ್ಸಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮನೆಯ ಮಾಲಕಿ ಕವಿತಾ ದೂರು ನೀಡಿದ್ದು ಕೋಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.